ನಡುರಾತ್ರಿಯ ಹೊತ್ತು .2 ಲೇ ಬಂದು ಗಾಳಿಪಟದಂತೆ ಹಾರುತ್ತಿವೆ. ಅಯ್ಯೋ ದೇವರೇ, ನಾನು ಬಂದದ್ದು ಸನ್ಮಾನದೊಳಗೆ, ಮಲಗಿದ್ದು ಸಮಾಧಿಯ ಮೇಲೆ ಎಂದು ತಿಳಿದಾಗ ನನ್ನೆದೆ ನಡುಗಲು ಶುರುವಾಯಿತು. ಪ್ರೇತಾತ್ಮಗಳೆಲ್ಲ ಅವರದೇ ಲೋಕದಲ್ಲಿ ಕುಣಿಯುವ ಹಾಗೆ ಕಾಣಿಸಿದರು. ಎಲ್ಲರೂ ಅವರ ನೋವುಗಳನ್ನು ತಮ್ಮ ಸಾವಿನ ಕಾರಣವನ್ನು ಹೇಳುತ್ತಾ ಮತ್ತೊಂದು ಪ್ರೇತಾತ್ಮವನ್ನು ಸಮಾಧಾನಪಡಿಸುತ್ತಿದ್ದಂತೆ ಕಾಣಿಸಿದವು. ಕಪಾಲಕ್ಕೊಂದು ಎಲ್ಲಿಂದಲೋ ಏಟು ಬಿತ್ತೆಂದು ನೋಡಿದರೆ ಉದ್ದನೆಯ ಕೈಯೊಂದು ಕಾಣಿಸಿತು. ಆ ಕೈಯಲ್ಲಿ ಉದ್ದನೆಯ ಉಗುರು ಮಾತ್ರ ಇತ್ತು. ಕೈ ನನ್ನ ಕುತ್ತಿಗೆಯ ಹತ್ತಿರ ಬಂದು ಕತ್ತು ಹಿಸುಕಲು ಪ್ರಾರಂಭಿಸಿತು. ಕೈಯನ್ನು ತಳ್ಳೋಣವೆಂದರೆ ಚರ್ಮ ಇರಲಿಲ್ಲ, ಬರೀ ಎಲುಬು ಮಾತ್ರ ಕಾಣುವಂತೆ ರಕ್ತ ಇಳಿಯುತ್ತಿತ್ತು. ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಂತೆ ಕೂದಲು ಬಿಟ್ಟ ಹೆಂಗಸು ಮತ್ತೆ ಬಂದಳು. ಕಣ್ಣಲ್ಲಿ ರಕ್ತ, ಬಾಯಲ್ಲಿ ರಕ್ತವನ್ನು ಇಳಿಸುತ್ತಾ ನನ್ನನ್ನು ಕೊಂದು ಬಿಡುವ ರೋಷವನ್ನು ತೋರಿಸುತ್ತಿದ್ದಳು. ದೇವರೇ, ಯಾವ ಸುಳಿಯಲ್ಲಿ ಸಿಲುಕಿಸಿದೆ? ಹಣದ ಆಸೆಗಾಗಿ ನಾನೇನೂ ಮೋಸ ಮಾಡಲಿಲ್ಲ. ಹೆಂಡತಿ ಮಕ್ಕಳ ಹೊಟ್ಟೆ ಬಟ್ಟೆ ತುಂಬಿಸಲು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿರುವುದಕ್ಕೆ ಅಪರಾತ್ರಿಯಲ್ಲಿ ಅನಾಥ ಶವದಂತೆ ಪ್ರೇತಾತ್ಮದ ಕೈಯಲ್ಲಿ ಸಾಯುವಂತೆ ಮಾಡುತ್ತೀಯಾ ಎಂದು ಕಣ್ಣೀರು ಹಾಕಿದೆ. ಅಷ್ಟು ಹೊತ್ತು ಅದೆಲ್ಲಿದ್ದನೋ ರಂಗ. ನನ್ನ ಸಾವು ಸಮೀಪಿಸುತ್ತಿದೆ ಎನ್ನುತ್ತಿದ್ದಂತೆ ಯಾರ ಜೊತೆಗೋ ಪ್ರತ್ಯಕ್ಷನಾದ. ಆ ವ್ಯಕ್ತಿಯ ಕೈಯಲ್ಲಿ ಸ್ವಲ್ಪ ಬೂದಿ ಹಾಗೂ ಏನೇನೋ ವಸ್ತುಗಳು ಇದ್ದವು. ಅವನು ಸನ್ಮಾನದೊಳಗೆ ಬರುತ್ತಿದ್ದಂತೆ ಪ್ರೇತಾತ್ಮಗಳು ಒಟ್ಟಾಗಿ ಕಿರುಚಲು ಪ್ರಾರಂಭಿಸಿದವು. ವಿಕಾರ ಶಬ್ದದಿಂದ ಕಿವಿ ತಮಟೆ ತೂತು ಬೀಳುವ ಹಾಗಿತ್ತು. ಆ ವ್ಯಕ್ತಿ ಮಂತ್ರ ಹೇಳುತ್ತಿದ್ದಂತೆ ಎಲ್ಲ ಪ್ರೇತಾತ್ಮವೂ ಸ್ವಸ್ಥಾನಕ್ಕೆ ಹೋದವು. ವ್ಯಕ್ತಿ ನನ್ನ ಬಳಿ ಬಂದು ಹಣೆಗೆ ವಿಭೂತಿ ಹಚ್ಚಿ, ಇನ್ಮುಂದೆ ಇಂತಹ ಸ್ಥಳಗಳಿಗೆ ಬರಬೇಡಿ, ಅದು ಅಮಾವಾಸ್ಯೆಯ ದಿನವಂತೂ ಇಲ್ಲಿ ಗಾಡಿ ನಿಲ್ಲಿಸಲೇಬೇಡಿ ಎಂದು ಬುದ್ಧಿ ಹೇಳಿ ನನ್ನನ್ನು ಸ್ಮಶಾನದಿಂದ ಹೊರಗೆ ಕರೆದುಕೊಂಡು ಬಂದು ಅವನ ಮನೆಯ ಕಡೆ ಹೋದ. ಮೈಕೈಯೆಲ್ಲ ಪುಡಿ ಪುಡಿಯಾದಂತಹ ಅನುಭವದಿಂದ ನಡೆಯಲಾಗದೆ ಕುಂಟುತ್ತಾ ರಂಗನ ಜೊತೆಯಲ್ಲಿ ಲಾರಿಯ ಬಳಿ ಹೋದೆ. ಲಾರಿ ಹತ್ತಿ ಸ್ಟೇರಿಂಗ್ ಹಿಡಿಯುವ ಮೊದಲು ನಮಸ್ಕರಿಸಿ ರಂಗನ ಮುಖ ನೋಡಿದೆ. ನೀನಗೇನೂ ಆಗಿಲ್ವಾ ರಂಗ ಎಂದು ಕೇಳಿದೆ. ಮಲಗಿದ 5 ನಿಮಿಷಕ್ಕೆ ನನ್ನ ಎತ್ತಿ ಬಿಸಾಕಿದ ಹಾಗೆ ಆಯಿತಣ್ಣ. ಎದ್ದು ಕೂತು ಆಚೆ ಈಚೆ ನೋಡಿದರೆ ಯಾರಿರಲಿಲ್ಲ ಅಣ್ಣ. ಹೆದರಿಕೆಯಿಂದ ನಿಮ್ಮ ಹತ್ತಿರ ಬಂದು ನಿಮಗೆ ಕರೆದೆ, ಎಷ್ಟು ಎಬ್ಬಿಸಿದರೂ ನೀವು ಏಳಲೇ ಇಲ್ಲ. ಮತ್ತೊಮ್ಮೆ ಮೊದಲು ಮಲಗಿದ ಜಾಗಕ್ಕೆ ಹೋಗಿ ಮಲಗಿದಾಗ ಹಿಂದಿನ ಸಲದ ಹಾಗೆ ಮತ್ತೆ ಎತ್ತಿ ಬಿಸಾಕಿದ ಹಾಗಾಯಿತು. ಇನ್ನೂ ನಿಂತರೆ ಆಗಲಿಕ್ಕಿಲ್ಲಾಂತ ಗಾಡಿಯಲ್ಲಿ ಹೋಗಿ ಮಲಗಲು ಬಂದೆ. ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಕಿರುಚಾಟ, ಬೊಬ್ಬೆ ಕೇಳಿಸಿ ಹೆದರಿಕೆಯಿಂದ ಮತ್ತೆ ಹಿಂದೆ ಬಂದೆ. ನಿಮ್ಮನ್ನು ಗಾಳಿಯಲ್ಲಿ ತೇಲಿಸಿದ ಹಾಗೆ ಬಿಸಾಡುವುದನ್ನು ನೋಡಿ ಕೈಕಾಲು ನಡುಗಲು ಶುರುವಾಯಿತು. ಇದು ದೈವದ ಕೆಲಸನೇ ಅಂತ ಗೊತ್ತಾಗಿ ಯಾರನ್ನಾದರೂ ಕರೆಯೋಣ ಎಂದು ಓಡಿ ಬರ್ತಾ ಇದ್ದೆ. ಸಮ್ಮಾನದ ಮತ್ತೊಂದು ಕಡೆಯಿಂದ ಈಗ ಬಂದಿದ್ರಲ್ಲ ಆ ವ್ಯಕ್ತಿ ಬರ್ತಾ ಇದ್ರು. ನಾನು ನೋಡದೆ ಅವರಿಗೆ ಡಿಕ್ಕಿ ಹೊಡೆದೆ. ಸನ್ಮಾನದೊಳಗೆ ಪೂಜೆ ಮಾಡಿ ಬಂದಿದ್ದರು ಕಾಣಬೇಕು. ಅವರ ಮೈಯೆಲ್ಲ ಒಂದು ರೀತಿಯ ವಾಸನೆ ಇತ್ತು. ಯಾರೋ ಮಂತ್ರವಾದಿನೋ ತಾಂತ್ರಿಕನೋ ಇರಬೇಕೂಂತ ಯೋಚಿಸಿದೆ. ಅವರೇ, ಏನಾಯಿತು, ನೀನ್ಯಾರು, ಹೀಗೆಕೆ ಓಡಿ ಬರ್ತಾ ಇದ್ದೀಯಾ ಎಂದು ಕೇಳಿದಾಗ ನಡೆದದ್ದನ್ನೆಲ್ಲ ಹೇಳಿದೆ. ನನ್ನ ಜೊತೆಯಲ್ಲಿ ಅವರು ಬಂದು ನಿಮ್ಮನ್ನು ಪ್ರೇತಾತ್ಮದ ಕೈಯಿಂದ ಬಿಡಿಸಿದರು ಎಂದು ಹೇಳಿದ. ಅಪರಿಚಿತ ವ್ಯಕ್ತಿಗೆ ಕೈ ಮುಗಿದು ಅಲ್ಲಿಂದ ಹೋಗೋಣ ಎಂದು ಲಾರಿಯನ್ನು ಸ್ಟಾರ್ಟ್ ಮಾಡುವ ಮೊದಲು ಗಂಟೆಯನ್ನು ನೋಡಿದರೆ ಗಂಟೆ 1 ಆಗಿತ್ತು. ನನ್ನ ಜೊತೆಯಲ್ಲಿ ಇಷ್ಟೆಲ್ಲ ನಡೆದದ್ದು ಬರೀ 10 ನಿಮಿಷದ ಅವಧಿಯೊಳಗೆ ಎಂದು ಗೊತ್ತಾದಾಗ ಮೈಜುಮ್ ಎದ್ದಿತ್ತು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.